ಹಾಯ್ ಎವ್ರಿವನ್, ಮತ್ತೊಮ್ಮೆ ಹೊಸ ವಿಡಿಯೋಗೆ ಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ, ನೀನೇನಾದ್ರೂ ಕ್ಯಾಪ್ ಕಟ್ ಅನ್ನು ಯೂಸ್ ಮಾಡ್ತಾ ಇದೀಯ ಅಂತಂದ್ರೆ ಕ್ಯಾಪ್ ಕಟ್ ಅಲ್ಲಿ ನೀನು VPN ಅನ್ನು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ VPN ಕನೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅನ್ನು ಸಿಗುತ್ತೆ, ಪ್ರತಿಯೊಂದು ಎಫೆಕ್ಟ್ ಸಿಗುತ್ತೆ. ಆದ್ರೆ ನಿಮ್ಗೆ VPN ಅನ್ನು ಕನೆಕ್ಟ್ ಮಾಡೋಕೆ ಬಂದಿಲ್ಲ ಅಂತಂದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಯಾವ ತರ ಬೆಸ್ಟ್ VPN ಕನೆಕ್ಟ್ ಮಾಡೋದು ಅಂತ. ಅಂಡ್ ಅದ್ರಲ್ಲಿ ಏನಪ್ಪಾ ಅಂದ್ರೆ ಕೆಲವು ಜನ ಹೇಳ್ತಿದ್ದಾರೆ ನಮ್ಗೆ VPN ಕನೆಕ್ಟ್ ಆಗ್ತಿಲ್ಲ ಬ್ರೋ ಅಂತ. ಓಕೆನಾ, ಸಮ್ ಟೈಮ್ಸ್ ಆಗುತ್ತೆ ಈ ತರ ಕನೆಕ್ಟ್ ಆಗಲ್ಲ, ನಾವು ಅದನ್ನ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಪ್ರಾಪರ್ ಆಗಿ VPN ಅನ್ನು ಯಾವ ತರ ಕನೆಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ವಲ್ಪ ಲೈಟ್ ಪ್ರಾಬ್ಲಮ್ ಇದೆ, ಸೊ ಅದಕ್ಕೆ ಮಿಳಿಕ್ ಅಂತಿದೆ. ಸೊ ಬನ್ನಿ ಯಾವ ತರ VPN ಅನ್ನು ಕನೆಕ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅಕಸ್ಮಾತ್ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಕೂಡ ಅದಕ್ಕೆ ಕನೆಕ್ಟ್ ಮಾಡ್ಕೊಳಕ್ ನಾವೇನಾದ್ರು ಸ್ಟೆಪ್ಸ್ ನ ಫಾಲೋ ಮಾಡ್ಬೇಕಾಗುತ್ತೆ. ಓಕೆನಾ, ಎಲ್ಲಾನು ಲೈವ್ ಆಗಿ ತಿಳಿಸ್ತೀನಿ. ಅಂಡ್ ಚಾನಲ್ ಗೆ ಮೊದಲನೇ ಸರ್ ಬಂದಿದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೇ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ಕಂತ ನೋಟಿಫಿಕೇಶನ್ ವಿಡಿಯೋ ಬರುತ್ತೆ ಗೈಸ್. ಓಕೆನಾ, ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ತೀನಿ ಅಂಡ್ ಎಲ್ಲಾನು ತಿಳಿಸ್ತೀನಿ ಗೈಸ್. ಲೆಟ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂದ್ರೆ ಸಿಂಪಲ್ ಆಗಿ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೋಡ್ತಾರೆ AnandReddy1143 ನನ್ನೊಂದು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಸಿಗುತ್ತೆ. ಇವಾಗ ಜಸ್ಟ್ ಹೊಸ ಅಕೌಂಟ್ ಮಾಡಿದ್ದೀನಿ. ನಿಮ್ಗೆ ಗೊತ್ತಿದ್ದ 10K ಫಾಲೋವರ್ಸ್ ಇತ್ತು, ಆ ಒಂದು ಅಕೌಂಟ್ ಏನಪ್ಪಾ ಸಸ್ಪೆಂಡ್ ಅನ್ನೋದಾಗಿದೆ ನಂದು. ಸೊ ಇದು ಬಂದ್ಬಿಟ್ಟು ಹೊಸ ಅಕೌಂಟ್. ಏನೇ ಡೌಟ್ ಇರಲಿ ಕೇಳಿ ನಾವು ಕ್ಲಿಯರ್ ಅನ್ನೋದು ಮಾಡೋಣ ಗೈಸ್. ಓಕೆನಾ, ಸೊ ಫಸ್ಟ್ ಆಫ್ ಆಲ್ ಬಂದ್ಬಿಡೋಣ, ಇವಾಗ ಬ್ಯಾಕ್ ಬಂದ್ಬಿಡೋಣ. ಸೊ ಬ್ಯಾಕ್ ಬಂದಿದ ನಂತರ ಇವಾಗ ಏನಪ್ಪಾ ಅಂದ್ರೆ ಇವಾಗ ಓಪನ್ ಮಾಡ್ತೀನಿ ನಾನು ಕ್ಯಾಪ್ ಕಟ್ ಅನ್ನು. ಓಕೆನಾ, ಸೊ ಕ್ಯಾಪ್ ಕಟ್ ಅನ್ನು ಓಪನ್ ಮಾಡ್ಕೊಳ್ಳಿ ನಂತರ ಇಲ್ಲೇನಪ್ಪಾ ಅಂದ್ರೆ ನಾನು ನ್ಯೂ ವಿಡಿಯೋ ಹೋಗ್ಬಿಟ್ಟು ಯಾವ್ದೊಂದು ವಿಡಿಯೋನೇ ಇಲ್ಲಿ ಸೆಲೆಕ್ಟ್ ಅನ್ನೋದು ಮಾಡ್ಕೊಂತೀನಿ. ಸೊ ಎಕ್ಸಾಂಪಲ್ ಈ ಒಂದು ವಿಡಿಯೋ ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ ನಾನು. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲೇನಪ್ಪಾ ಅಂತಂದ್ರೆ ಇವಾಗ ನಾನು ಇಲ್ಲೇನಪ್ಪಾ ಅಂದ್ರೆ ಎಫೆಕ್ಟ್ಸ್ ಹೋಗ್ತೀನಿ ಗೈಸ್. ಓಕೆ, ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಎಫೆಕ್ಟ್ಸ್ ಅಂತ ಕಾಣಿಸುತ್ತೆ. ಸಿಂಪಲ್ ಆಗಿ ಎಫೆಕ್ಟ್ಸ್ ಹೋಗ್ತೀನಿ. ಸೊ ಎಫೆಕ್ಟ್ಸ್ ಹೋಗಿದ ನಂತರ ಇಲ್ಲೇನಪ್ಪಾ ಅಂತಂದ್ರೆ ನೋಡ್ತಾ ಇದ್ರೆ ಏನ್ ಬರ್ತಿದೆ ನನಗೆ ಇಲ್ಲಿ, ಟು ಮೆನಿ ಪೀಪಲ್ ಆರ್ ಯೂಸಿಂಗ್ ದಿಸ್ ಫೀಚರ್ ನಾವ್ ಟ್ರೈ ಅಗೇನ್ ಲೇಟರ್. ಮತ್ತೆ ಟ್ರೈ ಮಾಡ್ರಿ ಅಂತ ಹೇಳ್ತಿದ್ದೆ. ಓಕೆನಾ, ಸೊ ನಾನು ಇವಾಗ VPN ಅನ್ನು ಕನೆಕ್ಟ್ ಮಾಡಿಲ್ಲ, ಸೊ ಹಂಗಾಗಿ ಆ ತರ ಬರ್ತಿದೆ. ಓಕೆನಾ, ಇವಾಗ ನಾನು ಬ್ಯಾಕ್ ಬಂದ್ಬಿಡ್ತೀನಿ ಫುಲ್. ಓಕೆ, ಸೊ ಬ್ಯಾಕ್ ಬಂದಿದ ನಂತರ ಇವಾಗ ಏನಪ್ಪಾ ಅಂದ್ರೆ ನಾನು VPN ಅನ್ನು ಕನೆಕ್ಟ್ ಮಾಡ್ತೀನಿ. ನೋಡ್ತಾರೆ ಇಲ್ಲೇನಪ್ಪಾ ಅಂತಂದ್ರೆ ಸೂಪರ್ VPN ಅಂತಿದೆ. ಓಕೆನಾ, ಸಿಂಪಲ್ ಆಗಿ ಇದು ಪ್ಲೇ ಸ್ಟೋರ್ ಅಲ್ಲಿ ಕೂಡ ಸಿಗುತ್ತೆ ನಿಮ್ಗೆ. ಇದನ್ನ ಸಿಂಪಲ್ ಆಗಿ ನೀವು ಓಪನ್ ಅನ್ನೋದು ಮಾಡ್ಕೊಳ್ಳಿ ಗೈಸ್. ಓಕೆನಾ, ಓಪನ್ ಮಾಡ್ಕೊಳ್ಳಿ ನಂತರ ಸೂಪರ್ VPN Pro ಅಂತ ಬರುತ್ತೆ. ಇಲ್ಲೇನಪ್ಪಾ ಅಂದ್ರೆ ನೀವೆಲ್ಲದಕ್ಕೂ ಕೆಲವೊಂದು ಪರ್ಮಿಷನ್ ಕೇಳುತ್ತೆ, ಪರ್ಮಿಷನ್ ಕೊಟ್ಟು ನಂತರ ಇಲ್ಲೇನಪ್ಪಾ ಅಂತ ನಿಮ್ಗೆ ಕನೆಕ್ಟ್ ಅಂತ ಬರುತ್ತೆ. ಸಿಂಪಲ್ ಆಗಿ ಕನೆಕ್ಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಸೊ ನೋಡ್ತಾ ಇದ್ರಿ ಇವಾಗ ಕನೆಕ್ಟಿಂಗ್. ಓಕೆನಾ, ಇವಾಗ ಕನೆಕ್ಟ್ ಆಗುತ್ತೆ. ಇಲ್ಲಿ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಕನೆಕ್ಟ್ ಆಗಿದ ತಕ್ಷಣ ನಿಮ್ಗೆ ಇದು ಕೀ ಆಪ್ಷನ್ ಬಂದ್ಬಿಡುತ್ತೆ. ಓಕೆನಾ, ನೋಡ್ತಾ ಇದ್ರಿ ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ ಇವಾಗ VPN ಅನ್ನೋದು ಕನೆಕ್ಟ್ ಅನ್ನೋದು ಆಗಿದೆ ನಮಗೆ. ಓಕೆನಾ, ಇಲ್ಲಿ ನಿಮಗೆ ಒಂದು ಕೀ ಆಪ್ಷನ್ ಬಂದ್ಬಿಡುತ್ತೆ. ಕನೆಕ್ಟ್ ಏನಾದ್ರು ಆಗಿದ ತಕ್ಷಣ ಇಲ್ಲಿ ನಿಮಗೆ ಕೀ ಆಪ್ಷನ್ ಬಂದಿದೆ ನನಗೆ. ಸೊ ಕನೆಕ್ಟ್ ಅನ್ನೋದು ಪರ್ಫೆಕ್ಟ್ ಆಗಿ ಆಗಿದ್ದು. ಇವಾಗ ಏನಪ್ಪಾ ಅಂದ್ರೆ ನಾನು ಇವಾಗ ಸಿಂಪಲ್ ಆಗಿ ಬ್ಯಾಕ್ ಅನ್ನೋದು ಬಂದ್ಬಿಡ್ತೀನಿ ಗೈಸ್. ಓಕೆನಾ, ಸೊ ಬ್ಯಾಕ್ ಬಂದಿದ ನಂತರ ಇವಾಗ ಓಪನ್ ಮಾಡ್ತೀನಿ ಮತ್ತೆ ನಾನು ಕ್ಯಾಪ್ ಕಟ್ ಅನ್ನು. ಸೊ ಕ್ಯಾಪ್ ಕಟ್ ಅನ್ನು ಓಪನ್ ಮಾಡ್ಕೊಳ್ಳಿ ನಂತರ ಇಲ್ಲೇನಪ್ಪಾ ಅಂತ ಅದೇ ಒಂದು ವಿಡಿಯೋನ ಚೂಸ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೊ ಚೂಸ್ ಮಾಡ್ಕೊಂಡ ನಂತರ ಇಲ್ಲೇನಪ್ಪಾ ಅಂತಂದ್ರೆ ನಿಮಗೆ ನೋಡ್ತಾ ಇದ್ರೆ ಮತ್ತೆ ಇಲ್ಲಿ ನೋಡೋದು ಎಫೆಕ್ಟ್ ಅಂತಿದೆ. ಸಿಂಪಲ್ ಆಗಿ ಎಫೆಕ್ಟ್ಸ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ನೋಡ್ತಾ ಇದ್ರೆ ಟ್ರಾನ್ಸಾಕ್ಷನ್ ಎಫೆಕ್ಟ್ ಹೋದ್ರೆ ಮತ್ತೆ ಅದೇ ಒಂದು ಪ್ರಾಬ್ಲಮ್ ನೋಡಕ್ಕೆ ನಮಗೆ ಸಿಗ್ತಿದೆ. ಟು ಮೆನಿ ಪೀಪಲ್ಸ್ ಟ್ರೈ ಅಗೇನ್ ಲೇಟರ್ ಅಂತ ಬರ್ತಿದೆ ಗೈಸ್. ಓಕೆನಾ, ಈ ಒಂದು ಪ್ರಾಬ್ಲಮ್ ತುಂಬಾ ಚೆನ್ನಾಗಿ ಬರ್ತಿದೆ. VPN ಅನ್ನು ಕನೆಕ್ಟ್ ಮಾಡ್ಕೊಂಡ್ರು ಕೂಡ ಇಲ್ಲಿ ಏನಪ್ಪಾ ಅಂತಂದ್ರೆ ಯಾವುದೇ ತರ ನಮಗೆ ಟ್ರಾನ್ಸಾಕ್ಷನ್ ಎಫೆಕ್ಟ್ ಶೋ ಅನ್ನೋದಾಗಲ್ಲ. ಓಕೆನಾ, ಆ ಟೈಮಲ್ಲಿ ಏನು ಮಾಡಬೇಕು ಅಂತಂದ್ರೆ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ. ಸೊ ಹಂಗಾಗಿ ಅದರಲ್ಲಿ ಪರ್ಫೆಕ್ಟ್ ಆಗಿ ಹೇಳಿದ್ದೆ, ಬಟ್ ಕೆಲವೊಂದ್ಸರಿ ಕನೆಕ್ಟ್ ಆಗ್ತಿಲ್ಲ ಅಂತ ಹೇಳ್ತಿದ್ರೆ ಮತ್ತೆ ಅದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಏನು ಮಾಡೋದು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇವಾಗ ನಾವು ತಿಳ್ಕೊಳ್ಳೋಣ ಗೈಸ್. ಓಕೆನಾ, ಸಮ್ ಟೈಮ್ಸ್ ನನ್ನ ಹತ್ರ ಕೂಡ ಈ ಒಂದು ಪ್ರಾಬ್ಲಮ್ ಆಗುತ್ತೆ, ಬಟ್ ಆದ್ರೆ ನಾನು ಏನಾದರೂ ಟ್ರಿಕ್ ಯೂಸ್ ಮಾಡಿ ನಾನು ಕನೆಕ್ಟ್ ಅನ್ನೋದು ಮಾಡ್ತೀನಿ ಗೈಸ್. ನೋಡ್ತಾ ಇದ್ದೀವಿ ನನ್ನೊಂದು ಪರ್ಸನಲ್ ಇವಾಗ ಆಗ್ತಿದೆ, ಕನೆಕ್ಟ್ ಆಗ್ತಿಲ್ಲ. ನಾನು ಅಂದ್ಬಿಟ್ಟು ಸುಮ್ಮನೆ ಇದ್ಬಿಟ್ರೆ ನನ್ಗೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗಲ್ಲ. ಓಕೆನಾ, ಸೊ ಇವಾಗ ಏನು ಮಾಡ್ಬೇಕಂತಂದ್ರೆ ನೀವು ಫುಲ್ಲು ಬ್ಯಾಕ್ ಅನ್ನೋದು ಬಂದ್ಬಿಡಿ ಗೈಸ್. ಓಕೆ, ಸೊ ಬ್ಯಾಕ್ ಬಂದಿದ ನಂತರ ಇವಾಗ ಏನಪ್ಪಾ ಅಂತ VPN ಕನೆಕ್ಟ್ ಮಾಡಿದ್ರಲ್ವಾ, VPN ಅನ್ನು ಮತ್ತೆ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಇಲ್ಲಿ ಕನೆಕ್ಟ್ ಅನ್ನೋದು ಆಲ್ರೆಡಿ ಆಗಿದೆ, ಇದು ಡಿಸ್ಕನೆಕ್ಟ್ ಮಾಡ್ಬಿಡಿ ಗೈಸ್. ಓಕೆ, ಡಿಸ್ಕನೆಕ್ಟ್ ಆಗಿದ ನಂತರ ಮತ್ತೆ ಬ್ಯಾಕ್ ಬಂದ್ಬಿಡಿ. ಸೊ ಬ್ಯಾಕ್ ಬಂದಿದ ನಂತರ ಇವಾಗ ಏನಪ್ಪಾ ಅಂತಂದ್ರೆ ಕ್ಯಾಪ್ ಕಟ್ ಅನ್ನು ನೀವು ಓಪನ್ ಅನ್ನೋದು ಮಾಡಬೇಡಿ ಇವಾಗ. ಓಕೆನಾ, ಹೇಳ್ತೀನಿ ಏನು ಮಾಡ್ಬೇಕಂದ್ರೆ ಕ್ಯಾಪ್ ಕಟ್ ಅನ್ನು 1 ಸೆಕೆಂಡ್ ಹೋಲ್ಡ್ ಮಾಡಿ, ಈ ತರ ಪ್ರೆಸ್ ಮಾಡ್ಕೊಂಡು ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಮೇಲೆ ನಿಮಗೆ ಐ ಬಟನ್ ಬರುತ್ತೆ. ಓಕೆನಾ, ಸೊ ಆ ಒಂದು ಐ ಬಟನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಸ್ವಲ್ಪ ಮೇಲೆ ಎತ್ತಂಗಿತ್ತಂದ್ರೆ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತ ನಿಮ್ಗೆ ಸ್ಟೋರೇಜ್ ಅಂತ ಒಂದು ಆಪ್ಷನ್ ಬರುತ್ತೆ. ಸಿಂಪಲ್ ಆಗಿ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಕೆಳಗಡೆ ನೋಡಂಗಿತ್ತ ನಿಮಗೆ ಕ್ಲಿಯರ್ ಡಾಟಾ ಅಂತ ಒಂದು ಆಪ್ಷನ್ ಬರುತ್ತೆ. ಓಕೆ, ಸೊ ಕ್ಲಿಯರ್ ಡಾಟಾ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಅಂಡ್ ಇಲ್ಲಿ ಕ್ಲಿಯರ್ ಡಿಲೀಟ್ ಮಾಡ್ಬಿಡಿ. ಓಕೆನಾ, ಸೊ ಅಷ್ಟೇ. ಓಕೆನಾ, ಇವಾಗ ಏನು ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ನೀವು ಮತ್ತೆ ಬ್ಯಾಗ್ ಬಂದ್ಬಿಡಿ. ಓಕೆನಾ, ಸೊ ಬ್ಯಾಗ್ ಬಂದಿದ ನಂತರ ಇವಾಗ ನೀವು ಕ್ಯಾಪ್ ಕಟ್ ಅನ್ನು ಓಪನ್ ನಾವು ಎಲ್ಲ ಮಿನಿಮೈಸ್ ಮಾಡಿಬಿಡಿತಾರೆ. ಓಕೆನಾ, ಸೊ ಎಲ್ಲ ಮಿನಿಮೈಸ್ ಮಾಡಿಬಿಟ್ಟು ನಂತರ ಇವಾಗ ಏನಪ್ಪಾ ಅಂತಂದ್ರೆ ನೀವು ಓಪನ್ ಮಾಡ್ಕೊಳ್ಳಿ ಇವಾಗ
ವಿ ಪಿ ಎನ್ ಅನ್ನು ಓಕೆನಾ. ಸೊ ವಿ ಪಿ ಎನ್ ಅನ್ನು ಓಪನ್ ಮಾಡ್ಕೊಳ್ಳಿ ಇವಾಗ. ಸೊ ಏನಪ್ಪಾ ಅಂತ ನಾವು ಕ್ಯಾಪ್ ಕಟ್ ಅನ್ನು ಸ್ಟೋರೇಜ್ ಅನ್ನು ಅದು ಕ್ಲಿಯರ್ ಅನ್ನೋದು ಮಾಡಿದ್ವಿ, ಕ್ಲಿಯರ್ ಡಾಟಾ ಅನ್ನೋದು ಮಾಡಿದ್ರಿ. ಇವಾಗ ಮತ್ತೆ ವಿ ಪಿ ಎನ್ ಅನ್ನು ಓಪನ್ ಮಾಡ್ಕೊಳ್ಳಿ ನಂತರ ಮತ್ತೊಂದು ಸರಿ ಇಲ್ಲಿ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇದು ಕನೆಕ್ಟ್ ಅನ್ನೋದಾಗುತ್ತೆ. ಕೀ ಆಪ್ಷನ್ ಬಂದ್ಬಿಡುತ್ತೆ ಇಲ್ಲಿ ಮೇಲೆ. ಓಕೆ, ನೀವು ಯಾವುದೋ ಥರ ಕೀ ಆಪ್ಷನ್ ಇಲ್ಲ. ಮತ್ತೆ ನೋಡ್ತಾ ಇದ್ರೆ ಇವಾಗ ಕ್ಯಾಪ್ ಕಟ್ ಇವಾಗ ಏನಪ್ಪಾ ಅಂದ್ರೆ ವಿ ಪಿ ಎನ್ ಅನ್ನೋದು ಕಂಪ್ಲೀಟ್ ಕನೆಕ್ಟ್ ಅನ್ನೋದಾಗಿದೆ. ಇವಾಗ ನಾವು ಓಪನ್ ಮಾಡ್ಕೋಬೇಕಾಗುತ್ತೆ ಕ್ಯಾಪ್ ಕಟ್ ಅನ್ನು. ಓಕೆ, ಸೊ ಕ್ಯಾಪ್ ಕಟ್ ಅನ್ನು ಆ್ಯಪ್ ಅನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಅಗ್ರಿ ಟು ಕಂಟಿನ್ಯೂ ಅಂತ ಇರುತ್ತೆ, ಕಂಟಿನ್ಯೂ ಕೊಡಿ. ಅದಾಗಿದ ನಂತರ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಇರುತ್ತೆ, ಮೇಲೆ ನ್ಯೂ ಪ್ರಾಜೆಕ್ಟ್ ಮೇಲೆ ನ್ಯೂ ವಿಡಿಯೋ ಅಂತ ಬರುತ್ತೆ. ನೀವು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲೇನಪ್ಪ ಅಂತಂದ್ರೆ ಅಲೋ ಆಲ್ ಕೊಟ್ಬಿಡಿ. ಅದಾಗಿನ ನೋಟಿಫಿಕೇಶನ್ ಕೂಡ ಇದು ಕೂಡ ಬರುತ್ತೆ, ಇದು ಕೂಡ ಅಲೋ ಕೊಟ್ಬಿಡಿ. ಅದಾಗಿದ ನಂತರ ಇಲ್ಲೇನಪ್ಪ ಅಂತ ಇವಾಗ ವಿಡಿಯೋ ಅನ್ನು ನೀವು ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ ಗೈಸ್. ಓಕೆ, ನಾನು ಈ ಒಂದು ವಿಡಿಯೋನ ಚೂಸ್ ಮಾಡ್ಕೊಂಡಿದ್ದೆ ಅದೇ ಆವಾಗಲೇ. ಸೊ ಇದೇ ಒಂದು ವಿಡಿಯೋನ ನಾನು ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಇವಾಗ ಆಡ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ತೀನಿ ಜಸ್ಟ್. ಓಕೆನಾ, ಸೊ ಆಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲೇನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ವಿಡಿಯೋ ಅನ್ನೋದು ಇಲ್ಲಿ ಬಂದ್ಬಿಡುತ್ತೆ. ಇವಾಗ ಏನ್ ಮಾಡ್ಬೇಕು ಅಂದ್ರೆ ಸಿಂಪಲ್ ಆಗಿ ಮತ್ತೆ ಎಫೆಕ್ಟ್ಸ್ ಹೋಗ್ತೀನಿ ನಾನು. ಓಕೆ, ಇಲ್ಲಿ ನೋಡ್ತಾ ಎಫೆಕ್ಟ್ಸ್ ಅಂತ ಇರುತ್ತೆ, ಸಿಂಪಲ್ ಆಗಿ ಎಫೆಕ್ಟ್ಸ್ ಹೋಗ್ತೀನಿ. ಅದಾಗಿದ್ದಂತ ಇಲ್ಲಿ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇದ್ರೆ ನನಗೆ ಇವಾಗ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಎಫೆಕ್ಟ್ ಇಲ್ಲಿ ಶೋ ಆಗುತ್ತೆ ನನಗೆ. ಓಕೆನಾ, ನೋಡ್ತಾ ಇದ್ರೆ ಎಲ್ಲಾನು ಲೈವ್ ಆಗಿ ಲೋಡ್ ತಗೊಂತಿದೀವಿ. ನಿಮ್ಮ ಮುಂದೆ ಇಂಟರ್ನೆಟ್ ಕನೆಕ್ಷನ್ ಯಾವ ತರ ಇರುತ್ತೋ ಅದಕ್ಕೆ ತಕ್ಕನಂಗೆ ಇಲ್ಲಿ ಎಲ್ಲ ಎಫೆಕ್ಟ್ಸ್ ಬಂದ್ಬಿಡ್ತಾ ಗೈಸ್. ನೋಡ್ತಾ ಇದ್ರೆ ಎಲ್ಲ ಎಫೆಕ್ಟ್ಸ್ ಪ್ರತಿಯೊಂದು ಎಫೆಕ್ಟ್ಸ್ ನನಗೆ ಇಲ್ಲಿ ಬಂದಿದೆ ಗೈಸ್. ಓಕೆನಾ, ಈ ಒಂದು ಪ್ರಾಬ್ಲಮ್ ಕೆಲವೊಂದ್ಸರಿ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಈ ಒಂದು ಟ್ರಿಕ್ ನ ಯೂಸ್ ಮಾಡಿ. ನಿಮ್ಗೆ ವಿ ಪಿ ಎನ್ ಅನ್ನೋದು 100% ಕನೆಕ್ಟ್ ಆಗುತ್ತೆ. ನಾನು ಕೂಡ ಕೆಲವೊಂದ್ಸರಿ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಈ ಒಂದು ಸ್ಟೆಪ್ಸ್ ನ ಫಾಲೋ ಮಾಡ್ತೀನಿ. ನನಗೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಎಫೆಕ್ಟ್ಸ್ ಎಲ್ಲಾನು ಕಣ್ಣು ಮುಂದೆ ಲೈವ್ ಆಗಿ ಬಂದ್ಬಿಡುತ್ತೆ. ನೋಡ್ತಾ ಇದ್ರ. ಓಕೆ, ಇದನ್ನ ಯೂಸ್ ಮಾಡಿದ್ದೀನಿ ಅನ್ಕೊಳ್ಳಿ. ನೋಡ್ತಾ ಬ್ಲರ್ ಎಫೆಕ್ಟ್. ಓಕೆನಾ, ಬ್ಲರ್ ಎಫೆಕ್ಟ್ ಅಪ್ಲೈ ಆಗೋಯ್ತು ನನಗೆ. ನೋಡ್ತಾ ಬ್ಲರ್ ಎಫೆಕ್ಟ್ ಒಂದ್ಸರಿ ಕ್ಲಿಕ್ ಮಾಡ್ತೀನಿ. ನೋಡ್ತಾರೆ ಬ್ಲರ್ ಎಫೆಕ್ಟ್ ಇಲ್ಲಿ ಇದೆ, ಅಪ್ಲೈ ಆಗಿದೆ. ವಿಡಿಯೋ ಬ್ಲರ್ ಅನ್ನೋದು ಬಂದ್ಬಿಡುತ್ತೆ. ಓಕೆನಾ, ಸೊ ಆರಾಮಾಗಿ ಇದೇ ತರನೇ ನೀವು ವಿ ಪಿ ಎನ್ ಅನ್ನು ಕನೆಕ್ಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಕೆಲವೊಂದ್ಸರಿ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಇದು 100% ವರ್ಕಿಂಗ್ ಆಗುತ್ತೆ. ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಅವರು ಏನಪ್ಪಾ ಅಂದ್ರೆ ವಿ ಪಿ ಎನ್ ಅನ್ನು ಡಿಲೀಟ್ ಮಾಡ್ಬಿಡ್ತಾರೆ. ಸೊ ಡಿಲೀಟ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಹತ್ರ ಯಾವುದೋ ಒಂದು ವಿ ಪಿ ಎನ್ ಇರಲಿ. ಓಕೆನಾ, ನಿಮ್ಮ ಹತ್ರ ಬೇರೆ ಒಂದು ವಿ ಪಿ ಎನ್ ಇದ್ರೂ ಕೂಡ ಅಷ್ಟೇ ಈ ಒಂದು ಸ್ಟೆಪ್ನ ಫಾಲೋ ಮಾಡಿ. ಅದು 100% ವಿ ಪಿ ಎನ್ ಅನ್ನೋದು ಕನೆಕ್ಟ್ ಆಗುತ್ತೆ. ಅವು ನಿಮ್ಗೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಎಫೆಕ್ಟ್ಸ್ ಎಲ್ಲಾನು ಕಣ್ಣು ಮುಂದೆ ಬಂದ್ಬಿಡುತ್ತೆ ಗೈಸ್. ಓಕೆನಾ, ಇಲ್ಲ ಬೇರೆ ವಿ ಪಿ ಎನ್ ಏನಾದ್ರು ನಿಮ್ಮ ಹತ್ರ ಇತ್ತು ಅಂತಂದ್ರೆ ನನ್ನ ಹತ್ರ ಇರುವಂತ ವಿ ಪಿ ಎನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಸೂಪರ್ ವಿ ಪಿ ಎನ್ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ ನಿಮಗೆ. ಓಕೆನಾ, ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಅನ್ನೋದು ಮಾಡ್ಕೊಳ್ಳಿ. ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಕ್ಲಿಯರ್ ಡಾಟಾ ಮಾಡಿ ಅಂಡ್ ಈ ಒಂದು ಸ್ಟೆಪ್ನ ಫಾಲೋ ಮಾಡಿ ಆರಾಮಾಗಿ ನಿಮ್ಗೆ ನೋಡ್ತಾ ಇದ್ರೆ ಎಲ್ಲ ಎಫೆಕ್ಟ್ಸ್ ಕಣ್ಣು ಮುಂದೆ ಲೈವ್ ಆಗಿ ಬಂದಿದೆ ಗೈಸ್. ಓಕೆನಾ, ಇಷ್ಟೇ ಸಿಂಪಲ್ ಪ್ರಾಸೆಸ್ ವಿ ಪಿ ಎನ್ ಅಲ್ಲಿ ಕನೆಕ್ಟ್ ಮಾಡ್ಕೊಳ್ಳು. ಐ ಹೋಪ್ ಎಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅಂಡ್ ವಿಡಿಯೋ ಸ್ಟಾರ್ ಖಂಡಿತವಾಗ್ಲೂ ಒಂದ್ಸರಿ ಲೈಕ್ ಮಾಡ್ಬೋದು, ಇಲ್ಲ ಅಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಮನಸ್ಸಿಗೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.